ಇವತ್ತು ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರರ ಸಂಘಟನೆ ಯಾದಗಿರಿ ಜಿಲ್ಲಾ ಪಂಚಾಯತಿ ಮುಂದೆ ಪ್ರತಿಭಟನಾ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸಂಘಟನೆ ಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಗ್ರಾಮ ಪಂಚಾಯತಿ ನೌಕರರು ಪ್ರತಿ ಹಳ್ಳಿಗಳಲ್ಲಿ ತಮ್ಮ ಜೀವನವನ್ನು ಊರಿನ ಅಭಿವೃದ್ಧಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆಗಳು, ಊರಿನ ಬೀದಿ ದೀಪ ಮತ್ತು ಸ್ವಚ್ಛತೆ ಕಾಪಾಡತಕ್ಕಂಥ ಜವಾಬ್ದಾರಿ ಪಂಚಾಯತಿ ನೌಕರರ ಮೇಲಿದೆ. ಇಂಥ ಪಂಚಾಯತಿ ನೌಕರಿಗೆ ಬಂದಂಥ ಕಷ್ಟಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಂಘಟನೆ ಬೆಂಬಲ ಕೊಟ್ಟು ಇವತ್ತು ಯಾದಗಿರಿ ಜಿಲ್ಲಾ ಪಂಚಾಯತ್ ನಡೀತಕ್ಕಂಥ ಭ್ರಷ್ಟಾಚಾರದಿಂದ ಯಾರು ಬಡತಿ ಆಗಿ ಕಾರ್ಯದರ್ಶಿ ಆಗಬೇಕಾಗಿತ್ತು ಅವರು ಕಾರ್ಯದರ್ಶಿಗಳನ್ನು ಕೈಬಿಟ್ಟು ಇಲ್ಲಿ ಮಾಡಿರ್ತಕ್ಕಂಥ DS2 ಏನಿದ್ದಾರೆ ಅತಿ ಭ್ರಷ್ಟ ಆಗಿರ್ತಕ್ಕಂಥದ್ದು ಬಹಿರಂಗವಾಗಿ ಇವತ್ತು ಎದ್ದು ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ನೋಡ್ತಾ ಇದ್ದೀವಿ, ಲಿಸ್ಟ್ ಮಾಡಿ ಅವ್ರನ್ನ ಸೆಕ್ರೆಟರಿ 2 ಅಂತ ಮಾಡಿ ಕಳಿಸಿರ್ತಕ್ಕಂಥ ಲಿಸ್ಟ್ನಲ್ಲಿ ನೋಡುವಾಗ ಅನೇಕ ಯದ್ವಾತದ್ದುಗಳನ್ನು ಅಂದ್ರೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ದುರುಪಯೋಗ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಯಾಕಂದ್ರೆ ನೋಡುವಾಗ ರಾಜು ಹತ್ತಿಕುಣಿ 2023ವರೆಗೆ ಪಂಪ್ ಆಪರೇಟರ್ ಆಗಿದ್ದರು, ಉದಾಹರಣೆಗೆ ಆಗಿರ್ತಕ್ಕಂಥದ್ದು. ಅವ್ರನ್ನ ಕೇವಲ 2 ವರ್ಷಗಳಲ್ಲಿ ಸೆಕ್ರೆಟರಿ ಮಾಡಿ ಇವತ್ತು ಅವರು 2 ವರ್ಷಗಳಲ್ಲಿ ಬಿಲ್ ಕಲೆಕ್ಟರ್ ಮಾಡಿ ಸೆಕ್ರೆಟರಿ ಮಾಡಿರ್ತಕ್ಕಂಥದ್ದು ನೋಡುವಾಗ ಇವರು ಎಷ್ಟು ಹಣ ತಿಂದಾರ ಅಂತಕ್ಕಂಥದ್ದು ಬಹಿರಂಗವಾಗಿ ಅಥೆಂಟಿಕ್ ಆಗಿ ತೋರಿಸ್ತಕ್ಕಂಥದ್ದು. ಅದೇ ರೀತಿ ಶರಣಮ್ಮ ಅಂತ ಯರಗೋಳ ಪಂಚಾಯಿತಿಯಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆ ಬಿಲ್ ಕಲೆಕ್ಟರ್ ಇರ್ತಕ್ಕಂಥ ಹೆಣ್ಮಗಳನ್ನು ಇವತ್ತು ಶಿಕ್ಷಣ SLC ಆಗಿದೆ ಅಂತಕ್ಕಂತೇಳಿ ಆಕೆಗೆ ನೀನು ಅರ್ಹರಲ್ಲ ಅಂತೇಳಿ ಆಕೆನ ತಿರಸ್ಕಾರ ಮಾಡಿ ಅಲ್ಲಿ ಇನ್ನೊಬ್ಬ SLC ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ಪ್ರಮೋಷನ್ ಕೊಟ್ಟು ಸೆಕ್ರೆಟರಿ ಮಾಡ್ತಾರಂದ್ರೆ ಇವರಿಗೆ ಮಾನ ಮರ್ಯಾದೆ ಆದ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಕೇಳಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಪ್ರಮುಖ ಆಗಿರ್ತಕ್ಕಂಥ AS ಜಾಹೀರ್ ಅಂತಕ್ಕಂಥ ವ್ಯಕ್ತಿ ಅಸಿಸ್ಟೆಂಟ್ ಸೆಕ್ರೆಟರಿ ಇರ್ತಕ್ಕಂಥ ಸೆಕ್ರೆಟರಿ ಇವನ ಮುಖಾಂತರ ಹಣ ವಸೂಲಿ ಮಾಡ್ತಕ್ಕಂಥದ್ದು. ಅದು ಅಶೋಕ್ ಮ್ಯಾನೇಜರ್ ಕೂಡ ಅತಿ ಭ್ರಷ್ಟ ಆಗಿರ್ತಕ್ಕಂಥದ್ದು. KS ವರ್ಕರ್ ಕೂಡ ಶರಣಪ್ಪ ಅಂತಕ್ಕಂಥ ವ್ಯಕ್ತಿ. ಈ 3 ಜನರ ಮೇಲೆ ತಕ್ಷಣ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಎನ್ಕ್ವೈರಿ ಮಾಡಿಗೆದಿ ಲಿಸ್ಟನ್ನು ಈಗಾಗಲೇ ಯದ್ವಾತದ್ದು ಮಾಡಿರ್ತಕ್ಕಂಥ ಲಿಸ್ಟನ್ನು ರದ್ದು ಮಾಡಿ ಅವರಿಗೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾರ ಅವರಿಗೆ ಪುನಃ ಬಡ್ತಿಯನ್ನು ಕೊಡಬೇಕಂತಕ್ಕಂಥ ಮಾತನ್ನು, ಜೊತೆಗೆ DS ಏನು ಭ್ರಷ್ಟಾಚಾರದಲ್ಲಿ ತೊಳಗಿ ಒಬ್ಬ ವ್ಯಕ್ತಿಯಿಂದ 12 ಲಕ್ಷ ರೂಪಾಯಿ ತಿಂದಿರ್ತಕ್ಕಂಥದ್ದನ್ನು ಈಗಾಗಲೇ ಅಪಾದನೆ ಇದೆ. ಅದನ್ನು ಸಮಗ್ರ ತನಿಖೆ ಮಾಡೋಕ್ಕೆ ಅವ್ರ ಮ್ಯಾಗೆ ಆಕ್ಷನ್ ತೊಗೊಳಕ್ಕೆ ಜಿಲ್ಲಾ ಪಂಚಾಯತ್ ಸರ್ಕಾರಕ್ಕೆ ಬರಿಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಒಬ್ಬ IAS ಆಫೀಸರ್ ಆಗಿ ಇವತ್ತು ನಮ್ಮ ಕಾರ್ಮಿಕ ವರ್ಗದ ಮುಖಂಡರಾಗಿರ್ತಕ್ಕಂಥ ಬಸವರಾಜ್ ದೊರೆ ಮತ್ತು ಜೊತೆಗೆ ಮಲ್ಲು ಬಳಿಚಕ್ರ ಅವರು ಸಂಘಟನೆ ಮುಖಂಡರಿದ್ದಾರೆ. ಅವರು ಆ ಸಂಘಟನೆ ಮುಖಂಡರು ಇವತ್ತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಕಷ್ಟ ಕುಂದು ಕೊರತೆಗಳ ಬಗ್ಗೆನೇ ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಕರೆದಾಗ ಹೋದಾಗ ಆ ಮೀಟಿಂಗ್ಗೆ ನೀವು ಹೆಂಗ್ ಹೋಗಿರಿ ಅಂತೇಳಿ 2 ತಿಂಗಳ ವೇತನ ರದ್ದು ಮಾಡ್ರಿ ಅಂತೇಳಿ ಕಾನೂನು ಬೈರವಾಗಿ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಮೂಲಿಗುಂಪು ಮಾಡ್ತಕ್ಕಂಥ ನೀತಿಯಲ್ಲಿ ಇವತ್ತು ಆರ್ಡರ್ ಮಾಡಿರ್ತಕ್ಕಂಥ ಆದೇಶವನ್ನ ಕೂಡಲೇ ಇವತ್ತೇ ರದ್ದಾಗಬೇಕು. ನಮ್ಮ ಸ್ಥಳದಲ್ಲಿ ಇವತ್ತು ಬಂದು CO ಅವರು ನಮಗೆ ಆಶ್ವಾಸನೆ ಕೊಡೋದಷ್ಟೇ ಅಲ್ಲ, ಆ ದಾಖಲೆ ಮಾಡಿ ರದ್ದು ಮಾಡತಕ್ಕಂಥ ಆದೇಶವನ್ನ ಇವತ್ತು ನಮ್ಮ ಕೈ ಕೊಟ್ಟರೆ ಮಾತ್ರ ಈ ಹೋರಾಟ ಮುಕ್ತಾಯಗೊಳ್ಳುತ್ತೆ. ಇಲ್ಲದೆ ಹೋದ್ರೆ ಹೋರಾಟ ಬೈವೀದಿಯಾಗಿದ್ದೀವಿ, ನಾವು ಕಚೇರಿ ನುಗ್ತಕ್ಕಂಥ ಪರಿಸ್ಥಿತಿ ಆಗ್ತದೆ ಅಂತ ಮಾತನ್ನು ಕೂಡ ಎಚ್ಚರಿಕೆನ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಕಾಂಗ್ರೆಸ್ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ.